ಇಡೀ ಬೆಂಗಳೂರು ದೇಶದ ಜಾಗವನ್ನೆಲ್ಲ ವಕೀಲ ಸಮುದಾಯದವ್ರು ಮಾಡ್ಕೊಂಡಿದ್ದಾರೆ. ಇವತ್ತು ಅದನ್ನ ಯಾರು ಕೇಳೋಕ್ಕಾಗುತ್ತಾ? ಈಗ ವಕ್ಫ್ ಬೋರ್ಡ್ಗೆ ನಮ್ಮನ್ನೆಲ್ಲ ತಗೊಳ್ಳಿ ಅಂತಂದರೆ ಮುಜರಾಯಿ ಇಲಾಖೆಗೆ ನಮ್ಮನ್ನೆಲ್ಲ ತಗೊಳ್ಳಿ ಅಂತ ಬರ್ತಾರೆ. ಮುಜರಾಯಿ ಇಲಾಖೆ ಸೇರಿಸ್ಕೊತೀರಾ ನೀವು? 12 ಲಕ್ಷ ಎಕರೆ ನಿಮ್ಗೆ ಎಷ್ಟು ಬೇಕು ಅಂತಂತಂದರೆ ನೀವು ಮೊದಲು ಜನಗಣತಿ ಮಾಡಿ. ಈಗ 3,000 ಎಕರೆ 4,000 ಎಕರೆ 10,000 ಎಕರೆ ಎಲ್ಲ ಮಾಡ್ಕೊಂಡವ್ರು ರಾಜಕೀಯದವರು. ಅವ್ರಿಗೂ 10 ಎಕರೆ ಬಿಟ್ಬಿಟ್ಟು ಎಲ್ಲ ಕಿತ್ಕೊಳ್ಳಿ ಸರ್ಕಾರಕ್ಕೆ. ಎಲ್ಲ ಜನಾಂಗಕ್ಕೂ ಫಸ್ಟ್ 10 ಎಕರೆ ಒಬ್ಬೊಬ್ಬ ಮನುಷ್ಯನಿಗೆ 5 ಎಕರೆ ಜಮೀನನ್ನು ನೀವು ಅಳತೆ ಮಾಡ್ಕೊಂಬನ್ನಿ. ವಕ್ಫ್ ಕಮಿಟಿಯಲ್ಲಿ ಮುಸ್ಲಿಮ್ಸ್ ಅವ್ರನ್ನ ಹೊರತುಪಡಿಸಿ ಬೇರೆ ಧರ್ಮದವರು ಇರಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ. ಏನ್ ಅನ್ಸುತ್ತೆ ನಿಮ್ಗೆ ಈ ತೀರ್ಮಾನದ ಬಗ್ಗೆ? ಈಗ ಕೇಂದ್ರ ಸರ್ಕಾರದವರು ಇವಾಗ ವಕ್ಫ್ ಕಮಿಟಿ ಒಳಗಡೆ ಅದರ್ ಕಮ್ಯುನಿಟಿನವ್ರನ್ನೂ ಸೇರಿಸ್ಕೋಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಅವರಿಗೆ ವಕ್ಫ್ ಕಮಿಟಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಸರ್ಕಾರದ ಕಾನೂನು ಏನಿದೆ ಆ ಚೌಕಟ್ಟಿನಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಇವತ್ತು ಬಂದು ನಮ್ಮನ್ನು ನೀವು ತಗೊಳ್ಳಿ ನಿಮ್ಮ ವಕ್ಫ್ ಬೋರ್ಡ್ಗೆ ಅಂತಂತಂದರೆ ಅವ್ರು ತಗೊಳ್ಳಲ್ಲ. ಅದು ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಯಾಕಂತಂದರೆ ಇವತ್ತು ಈಗ ವಕೀಲರ ಸಮುದಾಯದವರು ಟ್ರಸ್ಟ್ ಮಾಡಿಕೊಂಡು ಕಾಲೇಜ್ಗಳೆಲ್ಲ ಮಾಡಿಕೊಂಡು ಇಡೀ ಬೆಂಗಳೂರು ದೇಶದ ಜಾಗವನ್ನೆಲ್ಲ ವಕೀಲ ಸಮುದಾಯದವ್ರು ಮಾಡ್ಕೊಂಡಿದ್ದಾರೆ. ಇವತ್ತು ಅದನ್ನ ಯಾರು ಕೇಳೋಕ್ಕಾಗುತ್ತಾ? ಈಗ ನಾವು ನೀವು ಕ್ವಶನ್ ಮಾಡೋಕ್ಕಾಗುತ್ತಾ? ನಮ್ಮನ್ನು ತಗೊಳ್ಳಿ ನಿಮ್ಮ ಟ್ರಸ್ಟ್ಗೆ, ನಿಮ್ಮ ವಕೀಲ ಸಮುದಾಯದ ಸಂಘದ ಜೊತೆಯಲ್ಲಿ ನಮ್ಮನ್ನು ಮೆಂಬರ್ಶಿಪ್ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ಕೊಡ್ತಾರೆ ನಮಗೆ? ನಮ್ಗೆ ವೋಟಿಂಗ್ ಪವರ್ ಕೊಡ್ತಾರೆ ಅಲ್ಲಿ? ನೋ, ನೆವರ್, ಯಾವತ್ತಿಗೂ ಸಾಧ್ಯವಿಲ್ಲ. ಆದರೆ ಅವರವ್ರದ್ದೇ ಆದಂಥ ಜನಾಂಗಕ್ಕೆ ಟ್ರಸ್ಟ್ಗಳಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ, ಸಂಘಗಳಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಟ್ರಸ್ಟ್ನಲ್ಲಿ ಏನು ಕಾನೂನು ಇದೆಯೋ ಆ ಟ್ರಸ್ಟ್ನಂತೆ ಅವ್ರು ನಡ್ಕೊಂಡು ಹೋಗಬೇಕು. ಸಂಘದಲ್ಲಿ ಏನೇನು ಕಾನೂನು ಇದೆಯೋ ಅದನ್ನು ಆ ಕಾನೂನು ಪ್ರಕಾರ ಸಂಘದವ್ರು ನಡ್ಕೊಂಡು ಹೋಗ್ಬೇಕು. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ನವರು ಇವತ್ತು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತಂತೆ ಇವತ್ತು ಅವ್ರನ್ನ ಕೇಳೋದ್ರಲ್ಲಿ ಯಾವ ಅವರಿಗೆ ಕಾನೂನಿದೆ, ಯಾವ ಅಧಿಕಾರ ಇದೆ, ಯಾವುದರ ಸಬ್ಜೆಕ್ಟ್ನಲ್ಲಿ ಅವರಿಗೆ ಅರ್ಹತೆ ಇದೆ, ಆ ಪಾಯಿಂಟ್ ರೈಸ್ ಆಗಬೇಕು. ಅದು ಪಾರ್ಲಿಮೆಂಟಲ್ಲೇ ಅದು ತೀರ್ಮಾನ ಆಗಬೇಕು. ಯಾವ ಥರ ಅದು ಈಗ ವಕ್ಫ್ ಬೋರ್ಡ್ಗೆ ನಮ್ಮನ್ನೆಲ್ಲ ತಗೊಳ್ಳಿ ಅಂತಂದರೆ ಮುಜರಾಯಿ ಇಲಾಖೆಗೆ ನಮ್ಮನ್ನೆಲ್ಲ ತಗೊಳ್ಳಿ ಅಂತ ಬರ್ತಾರೆ. ಮುಜರಾಯಿ ಇಲಾಖೆಗೆ ಸೇರಿಸ್ಕೊತೀರಾ ನೀವು? ಮುಸ್ಲಿಮ್ ಸೇರಿಸ್ಕೊತೀರಾ ಮೇಡಮ್ ಮುಜರಾಯಿ ಇಲಾಖೆಯಲ್ಲಿ? ಸಾಧ್ಯನಾ? ಯಾವತ್ತೂ ಇಲ್ಲ. ಹಾಗೆಯೇ ಅವ್ರಿಗೆ ಆದಂಥ ನೀವು ಒಂದು ಆದ್ಯತೆಗಳು ಮತ್ತು ಅನುಕೂಲಗಳನ್ನು ನೀವು ಕೊಟ್ಟಿದ್ದೀರಿ, ಬಿಟ್ಬಿಡಿ. ನೀವು ಇನ್ನೂ ಒಂದು ಏನಪ್ಪ ಅಂತಂದರೆ ನಿಮಗೆ 11 ಲಕ್ಷ 12 ಲಕ್ಷ ಎಕರೆ ನಿಮ್ಮಲ್ಲಿ ವಕ್ಫ್ ಬೋರ್ಡ್ನಲ್ಲಿದೆ. ನಿಮ್ಗೆ ಯಾಕೆ ಅಷ್ಟು ಬೇಕು ಅಂತನ್ನೋ ಪ್ರಶ್ನೆಗಳು ಈಗ ಸೆಂಟ್ರಲಿಂದ ಎದ್ದಿದ್ದಾವೆ. 12 ಲಕ್ಷ ಎಕರೆ ನಿಮ್ಗೆ ಎಷ್ಟು ಬೇಕು ಅಂತಂತಂದರೆ ನೀವು ಮೊದಲು ಜನಗಣತಿ ಮಾಡಿ ಮುಸ್ಲಿಮ್ಸ್ ಕಮ್ಯುನಿಟಿನಲ್ಲಿ ಎಷ್ಟು ಜನ ಇದ್ದಾರೆ, ಅದರಲ್ಲಿ ಆದ್ಯತೆಗೆ ಒಳಗಾಗ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ, ಅದರಲ್ಲಿ ಬಡವರು ಬಗ್ಗರುಗಳು ಎಷ್ಟು ಜನ ಇದ್ದಾರೆ, ಅವ್ರುಗಳಿಗೆ ಅದರಲ್ಲಿ ಎಷ್ಟು ನೀವು ಬೈಫರ್ಕೇಟ್ ಮಾಡಬೇಕು ಅನ್ನೋದು ಸರ್ಕಾರದವರು ಸೆಂಟ್ರಲ್ ಗೌರ್ಮೆಂಟ್ನವರು ನೀವು ಡಿವೈಡ್ ಮಾಡಿ. ಇನ್ನು ಉಳಿದದ್ದು ಅವರು ವಕ್ಫ್ ಬೋರ್ಡ್ಗೆ ಎಷ್ಟು ಎಕರೆ ಬೇಕಾಗುತ್ತೆ, ಅವರ ಸಂಘ ಸಂಸ್ಥೆ ವಕ್ಫ್ ಬೋರ್ಡ್ ನಡೆಸ್ಬೇಕಾದ್ರೆ ಎಷ್ಟು ಬೇಕಾಗುತ್ತೆ ಅಂತನ್ನೋ ಅಷ್ಟನ್ನು ನೀವು ಸೆಂಟ್ರಲ್ ಗೌರ್ಮೆಂಟ್ನವರು ತೀರ್ಮಾನ ಮಾಡಿಬಿಟ್ಟು ಅವರಿಗೆ ಬಿಟ್ಕೊಡಿ. ಉಳಿದದ್ದನ್ನು ಅತಿ ಹೆಚ್ಚಾಗಿದ್ದಾಗ ಬೇರೆ ಜನಾಂಗದವ್ರಿಗೂ ನಾವು ಮಾಡಬೇಕಾಗಿ ಬರುತ್ತೆ ಅಂತಂತೇಳಿ ಅದು ಒಂದು ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಮಾಡಿಕೊಂಡು ಅದನ್ನು ಸಂದರ್ಭದಲ್ಲಿ ಬಿಲ್ ಪಾಸ್ ಆಗಬೇಕು. ಅದು ಎಲ್ಲ ವಿರೋಧ ಪಕ್ಷದವರು, ರೂಲಿಂಗ್ ಪಕ್ಷದವರು ಮತ್ತು ಅದರ್ ಪಾರ್ಟಿಗಳು ಎಲ್ಲರೂ ಕೂಡ ಅದಕ್ಕೆ ಎಲ್ಲ ಎಂ ಪಿಗಳು ಇದ್ದಾರೆ. ಅದಕ್ಕೆ ಎಲ್ಲ ಎಂ ಪಿಗಳು ಕೂಡ ಅನುಮೋದನೆ ಕೊಡಬೇಕು. ಅನುಮೋದನೆ ಕೊಡದೇ ನಮಗೆ ನಾವು ಇವತ್ತು ನಾವು ಸರ್ಕಾರ ನಡೆಸ್ತಾ ಇದ್ದೀವಿ, ಸೆಂಟ್ರಲ್ ಸರ್ಕಾರ ನಡೆಸ್ತಾ ಇದ್ದೀವಿ, ನಾವೇ ಪ್ರೈಮ್ ಮಿನಿಸ್ಟ್ರು, ನಮ್ಮದೇ ಪಾರ್ಲಿಮೆಂಟ್ ಅಜೆಂಡಾ ಎಲ್ಲ ನಾವೇ ಹೇಳ್ದಂಗೆ ನಡೀತದೆ ಅಂತಂದರೆ ಅದು ಇವತ್ತಿನ ದಿವಸ ಸಾಧ್ಯವಿಲ್ಲ. ಅದು ಆವಾಗ 14ನೇ ಇಸ್ವಿಯಿಂದ 10 ವರ್ಷ ನಡ್ಕೊಂಬಂತಲ್ಲ ಆವಾಗಿತ್ತು. ಇವಾಗ ಅದು ಆಗಲ್ಲ. ಎಲ್ಲ ಪಕ್ಷಗಳಲ್ಲೂ ಎಂ ಪಿಗಳು ಸಾಧಾರಣವಾಗಿ 10 ಜನ 15 ಜನ 20 ಜನ ಎಂ ಪಿಗಳಿದ್ದೇ ಇದ್ದಾರೆ. ಅವ್ರುಗಳು ಎಲ್ಲರನ್ನೂ ಅನುಮತಿ ತಗೊಂಡು ಇವ್ರು ಬಿಲ್ ಪಾಸ್ ಮಾಡಬೇಕು. ಇವರು ಏಕಾಏಕಿ ನಿಮ್ಗೆ ಅಷ್ಟು ಎಕರೆ ಯಾಕೆ ಬೇಕಾಗಿದೆ, ನಮ್ಮನ್ನು ಜನರಲ್ ಕ್ಯಾಂಡಿಡೇಟ್ಗಳು ನಿಮ್ಮ ವಕ್ಫ್ಗೆ ಸೇರಿಸ್ಕೊಳ್ಳಿ ಅಂತನ್ನೋದ್ರಲ್ಲಿ ಅದರಲ್ಲಿ ಟ್ರಸ್ಟ್ದೇ ಕಾನೂನು ಬೇರೆ ಇದೆ. ಆ ಕಾನೂನಲ್ಲಿ ಏನೇನೋ ಆದ್ಯತೆ ಇದೆಯಾ ಅಂತ ಅನ್ನೋದು ನೋಡಬೇಕು. ನಾವು ಅದು ಆದ್ಯತೆ ಇದೆ ಅಂತಂತಂದರೆ ಸಂದರ್ಭದಲ್ಲಿ ಕೇಂದ್ರದವ್ರು ಕೇಳೋದ್ರಲ್ಲಿ ಒಂದು ನ್ಯಾಯಯುತ ಇದೆ. ಒಂದು ಟ್ರಸ್ಟ್ ಮಾಡಬೇಕಾದ್ರೆ ಕೆಲವೊಂದು ಷರತ್ತುಗಳಿದೆ. ಆ ಷರತ್ತಿಗೆ ನಮ್ಮ ಕಮ್ಯುನಿಟಿನ ಒಳಪಟ್ಟು ನಾನು ಟ್ರಸ್ಟ್ ಮಾಡ್ಕೊಂಡಿರ್ತೀನಿ. ನಿಮ್ಮ ಕಮ್ಯುನಿಟಿನ ನಾನು ತಗೊಳಕ್ಕೆ ಬರೋದಿಲ್ಲ ಅದರಲ್ಲಿ. ಹಂಗೇ ಮುಸ್ಲಿಮ್ಸ್ ಕಮ್ಯುನಿಟಿನವ್ರಿಗೆ ಏನು ಬೇಕಾಗಿದೆಯೋ ಅದನ್ನು ವಕ್ಫ್ ಕಮಿಟಿ ಅಂತೇಳಿ ಟ್ರಸ್ಟ್ ಅಂತೇಳಿ ಮಾಡಿಕೊಂಡು ಸರ್ಕಾರದಿಂದ ಬೇಕಾದ್ದು ಬೇಡವಾದ್ದು ಎವ್ರಿ ಇಯರ್ ಅನುದಾನಗಳು ತಗೊಂಡೋದ್ರಲ್ಲಿ ಅವ್ರಿಗೆ ಏನು ಮಾಡ್ಕೊಂಡಿರ್ತಾರೆ, ಅಭಿವೃದ್ಧಿನೂ ಮಾಡಿರ್ತಾರೆ,
ಜಾಗಗಳನ್ನ ತಗೊಂಡಿರ್ತಾರೆ, ಜಮೀನುಗಳನ್ನ ತಗೊಂಡಿರ್ತಾರೆ, ಅವ್ರಿಗೆ ಜಾಸ್ತಿ ಆಗಿದೆ. ನೀವು ಕೊಡುವಾಗ ವಕ್ಸ್ ಕಮಿಟಿಗೆ ಎಷ್ಟು ಎಕರೆ ಕೊಟ್ಟಿದ್ದೀರಿ ನೀವು ಸೆಂಟ್ರಲ್ ಗೌರ್ಮೆಂಟು? ಈಗ ವಕ್ಸ್ ಕಮಿಟಿನವ್ರಿಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ಟ್ರಸ್ಟ್ ಮಾಡ್ಕೊಳ್ಳಿ ಅಂತಂತೇಳಿ ನೀವು ಪರ್ಮಿಷನ್ ಕೊಟ್ರಲ್ಲ, ಆವಾಗ ಸೆಂಟ್ರಲ್ ಗೌರ್ಮೆಂಟ್ನವರು ಎಷ್ಟು ಎಕರೆ ಬಿಟ್ಕೊಟ್ರಿ ಅವರಿಗೆ? ಆ ಟ್ರಸ್ಟಿಗೆ ಬಿಟ್ಕೊಟ್ಟಿದ್ದೀರಾ? ಇಲ್ಲ. ನೀವು ಕೊಡೋ ಅನುದಾನಗಳಲ್ಲಿ ಅವರು ಉಳಿತಾಯ ಮಾಡಿಕೊಂಡು ಜನಗಳಿಗೆ ಶೇರ್ ಕೊಟ್ಟು ಅದರಲ್ಲಿ ಡೆವಲಪ್ಮೆಂಟ್ ಮಾಡಿಕೊಂಡು ಅವ್ರು ತೆಗೆದಿರ್ತಾರೆ, ಜಮೀನುಗಳು ಬೇಕಾದಷ್ಟು ತಗೊಂಡಿರ್ತಾರೆ. ಆದರೆ ಇವತ್ತು ನಿಮ್ಗೆ ಯಾಕೆ ಇಷ್ಟು ಎಕರೆ ಯಾಕೆ ಬೇಕು ಅಂತಂದರೆ, ಇಡೀ ಇಂಡಿಯಾದಲ್ಲಿ ಜನಗಣತಿ ಮಾಡಿ ಎಲ್ಲ ಜನಾಂಗಕ್ಕೂ ಫಸ್ಟ್ 10 ಎಕರೆ ಒಬ್ಬೊಬ್ಬ ಮನುಷ್ಯನಿಗೆ 5 ಎಕರೆ ಜಮೀನನ್ನು ನೀವು ಅಳತೆ ಮಾಡ್ಕೊಂಬನ್ನಿ. ಆವಾಗ 5 ಎಕರೆ ಹೋದ್ಮೇಲೆ ಈಗ 3,000 ಎಕರೆ 4,000 ಎಕರೆ 10,000 ಎಕರೆ ಎಲ್ಲ ಮಾಡ್ಕೊಂಡವ್ರು ರಾಜಕೀಯದವರು, ಅವ್ರಿಗೂ 10 ಎಕರೆ ಬಿಟ್ಬಿಟ್ಟು ಎಲ್ಲ ಕಿತ್ಕೊಳ್ಳಿ ಸರ್ಕಾರಕ್ಕೆ. ಆವಾಗ ನಾವು ಒಪ್ಕೊಳ್ತೀವಿ. ಬೀಟ್ ಪ್ಲಸ್ ಕರ್ನಾಟಕ.